ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಇವತ್ತಿನ ವಿಡಿಯೋನಲ್ಲಿ ವಿ ಆರ್ ಗೋಯಿಂಗ್ ಟು ಡೈವ್ ಇನ್ ಟು ಗ್ಯಾರಂಟಿ ಆಫ್ ಪ್ರಾಫಿಟ್ಸ್. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಕ್ವಶನಲ್ಲೇ ಐತೆ ಗ್ಯಾರಂಟಿ ಅಂತ ಹೇಳಿ. ಅಂದರೆ ಗ್ಯಾರಂಟಿ ಕೊಡ್ತಾರೆ, ಯಾರು ಯಾರಿಗೆ ಕೊಡ್ತಾರೆ ಮತ್ತು ಏನು ಕೊಡ್ತಾರೆ ಅನ್ನೋದನ್ನ ಹೀಗೆ ಹೇಳ್ತೀನಿ. ಇದು ಪಾರ್ಟ್ನರ್ಶಿಪ್ ಫರ್ಮ್, ಓಕೆನಾ. ಫರ್ಮ್ ಫರ್ಮ್ ಅಂತ ಹೇಳಿದ್ರೆ ಕಂಪನಿನೇ ನಾವು ಫರ್ಮ್ ಅಂತ ಹೇಳೋದು, ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಫರ್ಮ್ ಅಂತ ಕರಿತೀವಿ. ಈಗ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ, ಈಗ ಒಬ್ಬ ಬರ್ತಾನೆ ಪಾರ್ಟ್ನರ್ಶಿಪ್ಗೆ, ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಕೋಬೇಕು ಅಂತ ಇದ್ದೀನಿ, ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ ಬರ್ತಾನೆ. ಅವನು ಸ್ವಲ್ಪ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಾಕ್ತಾನೆ, ಅಥವಾ ಏನೋ ಒಂದು ಗುಡ್ ವಿಲ್ ಸಮಥಿಂಗ್ ಏನೋ ಒಂದು ತರ್ತಾನೆ. ಹಾಗಿರುವಾಗ ಓಲ್ಡ್ ಪಾರ್ಟ್ನರ್ಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಥವಾ ನಡೆಸ್ತಿರ್ತಾರಲ್ವ ಆ ಫರ್ಮಲ್ಲಿ ಬಿಸ್ನೆಸ್ನ, ಆ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ ಕೆಲವೊಂದು ಪ್ರಾಫಿಟ್ನ. ಕೆಲವೊಂದು ಅಂತ ಹೇಳಿದ್ರೆ, ನೋಡಪ್ಪ ನೀನು ನಮ್ಮ ಫರ್ಮ್ ಬರ್ತಿರೋವಾಗ ಕಾಸು ತೊಗೊಂಡು ಬರ್ತಿದ್ಯಾ ಅಲ್ವಾ, ಕ್ಯಾಪಿಟಲು. ಸೊ ಅದಕ್ಕಾಗಿ ನಾವು ನಿಮ್ಗೆ ಏನು ಮಾಡ್ತೀವಿ, ಒಂದು ಪ್ರಾಫಿಟ್ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಏನೇ ಆಗಿರಲಿ ನಾವು ನಿಂಗೆ ವರ್ಷಕ್ಕೊಮ್ಮೆ ಇಷ್ಟು ಪ್ರಾಫಿಟ್ ಮಾಡಿ ಕೊಟ್ಬಿಡ್ತೀವಿ ನಿಮಗೆ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾರೆ. ಯಾರು ಕೊಡೋದು? ಓಲ್ಡ್ ಪಾರ್ಟ್ನರ್ಸು ನ್ಯೂ ಪಾರ್ಟ್ನರ್ಗೆ ಕೊಡ್ತಾರೆ. ಇದು ಸಿಂಪಲ್ ಡೆಫಿನೇಷನ್. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ಯಾರಂಟಿ ಆಫ್ ಪ್ರಾಫಿಟ್ ಮೀನ್ಸ್ ಅಶ್ಯೂರೆನ್ಸ್ ಆಫ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಪ್ರಾಫಿಟ್ಸ್. ಅಂದರೆ ಗ್ಯಾರಂಟಿ ಮಾಡ್ತಾರೆ, ಅಶ್ಯೂರೆನ್ಸ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಅಶ್ಯೂರೆನ್ಸ್ ಆಫ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಪ್ರಾಫಿಟ್. ಇಲ್ಲಿ ಅಶ್ಯೂರೆನ್ಸ್ ಪಕ್ಕಾ ಕೊಡ್ತೀನಿ ಅಂತ ಅಶ್ಯೂರ್ ಮಾಡ್ತಿದ್ದಾರೆ, ಗ್ಯಾರಂಟಿ ಕೊಡ್ತಿದ್ದಾರೆ. ಏನು? ಇಷ್ಟು ಸ್ಪೆಸಿಫಿಕ್ ಅಮೌಂಟ್ ಆಫ್ ಪ್ರಾಫಿಟ್ಸ್, ಒಂದು ಸ್ಪೆಸಿಫಿಕ್ ಅಮೌಂಟ್ ಹೇಳ್ತಾರೆ. ಇವಾಗ 1 lakh ಅಂತ ಹೇಳಿದ್ರೆ 1 lakh ಅಶ್ಯೂರೆನ್ಸ್ ಕೊಡ್ತಿದ್ದಾರೆ. ಗಿವನ್ ಬೈ ಆಲ್ ದ ಓಲ್ಡ್ ಪಾರ್ಟ್ನರ್ಸ್, ಅಂದರೆ ಎಲ್ಲ ಓಲ್ಡ್ ಪಾರ್ಟ್ನರ್ಸ್ ಇನ್ ಅ ಸರ್ಟೆನ್ ರೇಷಿಯೋ, ಒಂದೊಂದು ರೇಷಿಯೋನಲ್ಲಿ ಕೊಡ್ತಾರೆ. ನೋಡು ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ರೇಷಿಯೋ ಫಿಕ್ಸ್ಡ್ ಮಾಡ್ಕೊಂಡು ಅದ್ರ ಮೇಲೆ ಕೊಡ್ತಾರೆ. ಆರ್ ಅಂದರೆ ಎಲ್ಲ ಓಲ್ಡ್ ಪಾರ್ಟ್ನರ್ಸು ಕೊಡ್ತಾರೆ, ಅಥವಾ ಯಾರಾದ್ರು ಒಬ್ಬ ಓಲ್ಡ್ ಪಾರ್ಟ್ನರ್ ಕೊಡ್ತಾರೆ. ಆರ್ ಎನಿ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಇಂಡಿವಿಜುವಲಿ, ಎಲ್ಲ ಪಾರ್ಟ್ನರ್ಸು ಕೊಡ್ತಾರೆ ಓಲ್ಡ್ ಪಾರ್ಟ್ನರ್ಸ್, ಅಥವಾ ಒಬ್ಬ ಮಾತ್ರ ಓಲ್ಡ್ ಪಾರ್ಟ್ನರ್ ಕೊಡ್ತಾರೆ. ಯಾರು ಕೊಡೋದು? ಟು ದ ನ್ಯೂ ಪಾರ್ಟ್ನರ್. ಸಿಂಪಲ್ ಆಗಿದೆ ಅಲ್ವಾ ಡೆಫಿನೇಷನ್. ಗ್ಯಾರಂಟಿ ಆಫ್ ಪ್ರಾಫಿಟ್ ಮೀನ್ಸ್ ಅಶ್ಯೂರೆನ್ಸ್ ಕೊಡೋದು ಸ್ಪೆಸಿಫಿಕ್ ಅಮೌಂಟು ಪ್ರಾಫಿಟ್ನ. ಯಾರು ಕೊಡ್ತಾರೆ? ಗಿವನ್ ಬೈ ಆಲ್ ಓಲ್ಡ್ ಪಾರ್ಟ್ನರ್ಸ್ ಆರ್ any of the old partners individually in a certain ratio to the new partners. ಸೊ ಇದು ಸಿಂಪಲ್ ಡೆಫಿನೇಷನ್. ಅಥವಾ ಇದನ್ನ ಇನ್ನೊಂದು ಥರನೇ ಹೇಳ್ಬೋದು. ಇದನ್ನ 2 ಮಾರ್ಕ್ ಕೇಳ್ತಾರೆ, ಈ ಮೀನಿಂಗ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಗ್ಯಾರಂಟಿಡ್ ಟು ದ ನ್ಯೂ ಪಾರ್ಟ್ನರ್. ಅಂದರೆ ಒಂದು ಫಿಕ್ಸ್ ಅಮೌಂಟ್ ಬಂದ್ಬಿಟ್ಟು ನ್ಯೂ ಪಾರ್ಟ್ನರ್ಗೆ ಕೊಡ್ತಾರೆ ಬೈ ಆಲ್ ದ ಓಲ್ಡ್ ಪಾರ್ಟ್ನರ್ಸ್. ಯಾರು ಕೊಡೋದು? ನ್ಯೂ ಪಾರ್ಟ್ನರ್ಗೆ ಕೊಡೋದು, ಗ್ಯಾರಂಟಿ ಮಾಡ್ತಾರೆ. ಯಾರು ಗ್ಯಾರಂಟಿ ಮಾಡಿ ಪ್ರಾಫಿಟ್ ಕೊಡೋದು? ಓಲ್ಡ್ ಪಾರ್ಟ್ನರ್ಸ್ ಕೊಡ್ತಾರೆ, ಎಲ್ಲ ಓಲ್ಡ್ ಪಾರ್ಟ್ನರ್ಸು. ಆರ್ ಎನಿ ಆಫ್ ದ ಪಾರ್ಟ್ನರ್ಸ್ ಇಂಡಿವಿಜುವಲಿ. ಸೊ ಇದನ್ನೇ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಅಂತ ಕರೆಯೋದು. ಸೊ ಈಗ ಪ್ರಾಬ್ಲಮ್ಸ್ ಹೆಂಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಈಗ ಬಂದ್ಬಿಟ್ಟು ನಾವು ಪ್ರಾಬ್ಲಮ್ಸ್ ಹೆಂಗೆ ಮಾಡೋದು, ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್, ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಹಿಂಗೆ ನಾವು ಪ್ರಾಬ್ಲಮ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಕ್ವಶನ್ ನೋಡೋಣ ನಾವು. ಗೋಲ್ಡ್, ಸಿಲ್ವರ್ ಆ್ಯಂಡ್ ಡೈಮಂಡ್ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. ಸೊ ಗೋಲ್ಡು, ಸಿಲ್ವರ್, ಡೈಮಂಡ್ ಅನ್ನೋರು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:1. Diamond's share in profit has been guaranteed by gold and silver to be a minimum sum of 8,000 ಅಂತ ಹೇಳಿದ್ದಾರೆ. ಸೊ ಅಂದರೆ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಡೈಮಂಡ್ಗೆ ಬಂದ್ಬಿಟ್ಟು ಪ್ರಾಫಿಟ್ 8,000 ಬಂದ್ಬಿಟ್ಟು ಗ್ಯಾರಂಟಿ ಮಾಡಿದ್ದಾರೆ. ಯಾರು? ಗೋಲ್ಡ್, ಸಿಲ್ವರ್ ಅಂತ ಹೇಳಿದ್ದಾರೆ. ಡೈಮಂಡ್ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬಿನ್ ಗ್ಯಾರಂಟಿಡ್ ಬೈ, ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನು, ಗ್ಯಾರಂಟಿಡ್ ಬೈ ಗೋಲ್ಡ್ ಅಂಡ್ ಸಿಲ್ವರ್. ಯಾರು ಗ್ಯಾರಂಟಿ ಕೊಡ್ತಿರೋದು? ಗೋಲ್ಡ್ ಮತ್ತು ಸಿಲ್ವರ್. ಅದರಲ್ಲಿ ಏನು ಅರ್ಥ ಆಯಿತು? ಓಲ್ಡ್ ಪಾರ್ಟ್ನರ್ಸ್ ಇವರು, ಒ ಪಿ ಅಂತ ಬರೀತೀನಿ. ಗೋಲ್ಡ್ ಪಾರ್ಟ್ನರ್ಸ್ ಗೋಲ್ಡ್ ಅಂಡ್ ಸಿಲ್ವರ್. ನ್ಯೂ ಪಾರ್ಟ್ನರ್ ಅಂತ ಹೇಳಿದರೆ ಎನ್ ಪಿ. ಸೊ ಡೈಮಂಡ್ ಆಗು ಹೋಗ್ತಾನೆ. ಡೈಮಂಡ್ಗೆ ನೋಡಪ್ಪ 8,000 ಬಂದ್ಬಿಟ್ಟು ಪ್ರತಿ ವರ್ಷ ನಿಮಗೆ ಪ್ರಾಫಿಟ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರಾಫಿಟ್ಸ್ ಫಾರ್ ದ ಇಯರ್ ಎಂಡೆಡ್ March 31st, 2025 ವಾಸ್ 36,000. ಸೊ ಆ ಇಯರ್ಗೆ ಪ್ರಾಫಿಟ್ ಮಾಡಿರೋದು ಫರ್ಮ್ ಬಂದ್ಬಿಟ್ಟು 36,000 rupees. ಡಿವೈಡ್ ಪ್ರಾಫಿಟ್ ಅಮಾಂಗ್ ದ ಪಾರ್ಟ್ನರ್ಸ್ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ.
ಸೊ ಈಗ ಗ್ಯಾರಂಟಿ ಆಫ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಲ್ಡ್ ಪಾರ್ಟ್ನರ್ಸ್ ಬಂದ್ಬಿಟ್ಟು ನ್ಯೂ ಪಾರ್ಟ್ನರ್ಗೆ ಬಂದ್ಬಿಟ್ಟು ಗ್ಯಾರಂಟಿ ಮಾಡ್ತಾರೆ, ಅಶ್ಯೂರೆನ್ಸ್ ಕೊಡ್ತಾರೆ, ಪ್ರಾಫಿಟ್ನ ಒಂದು ಸ್ಪೆಸಿಫಿಕ್ ಅಮೌಂಟು ಅದನ್ನ ಈದರ್ ಬೈ ಆಲ್ ಓಲ್ಡ್ ಪಾರ್ಟ್ನರ್ಸ್, ಎಲ್ಲ ಓಲ್ಡ್ ಪಾರ್ಟ್ನರ್ಸು ಪ್ರಾಫಿಟ್ ಕೊಡ್ತಾರೆ, ಅಥವಾ ಎನಿ ಒನ್ ಆಫ್ ದ ಓಲ್ಡ್ ಪಾರ್ಟ್ನರ್ ಯಾರಾದೊಬ್ಬ ಇಂಡಿವಿಜುವಲ್ ಆಗಿ ಕೊಡ್ತಾನೆ. ಇದು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ನನಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ತುಂಬ ಇಷ್ಟ. ಪ್ರಾಬ್ಲಮ್ಸ್ ಇದು ಈಸಿಯಾಗಿರುತ್ತೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದು ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾವು ಮಾಡ್ಕೊಳ್ಳೋಣ. ಪ್ರಾಫಿಟ್ ಯಾರ್ಯಾರಿಗೆ ಎಷ್ಟು ಬಂದೈತೆ ಅನ್ನೋದು, ಮತ್ತು ಗೋಲ್ಡ್ ಅಂಡ್ ಸಿಲ್ವರು ಎಷ್ಟು ಇನ್ನೂ ಏನಾದರೂ ಕಡಿಮೆ ಆಯಿತಾ ಅನ್ನೋದು ನಾವು ಫಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ವರ್ಕಿಂಗ್ಸ್ ಅಂತ ಫಸ್ಟ್ ತೋರಿಸ್ಬೇಕು. ವರ್ಕಿಂಗ್ಸ್ಗೆ ಮಾರ್ಕ್ಸ್ ಆಯ್ತಾ, ಓಕೆನಾ? ಸೊ ವರ್ಕಿಂಗ್ಸ್ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಸ್ಟೆಪ್ 1, ಎರಡೇ ಸ್ಟೆಪ್ ಮಾತ್ರ ಇರೋದು. ಒಂದು ಟೋಟಲ್ ಪ್ರಾಫಿಟ್ಸ್, ಈಗ ಟೋಟಲ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ, ಈಗ ಕ್ವಶನ್ ಅಲ್ಲಿ ಏನೇನು ಪ್ರಾಫಿಟ್ಸ್ ಎಲ್ಲ ಬಂದ್ಬಿಟ್ಟು ಕೊಟ್ಟಿದ್ದಾರೆ, ಗೋಲ್ಡ್, ಸಿಲ್ವರ್, ಡೈಮಂಡ್. ಅವ್ರ 3 ಜನ ಹೆಸರು ಇಲ್ಲಿ ಬರ್ಕೊಳ್ತೀನಿ. ಗೋಲ್ಡ್, ಇಲ್ಲಿ ಸಿಲ್ವರ್, ಇಲ್ಲಿ ಡೈಮಂಡ್. ಓಕೆ, ಈಗ 36,000 3 ಜನಗೂ ಪ್ರಾಫಿಟ್ ಶೇರ್. ಯಾಕಂತ ಹೇಳಿದ್ರೆ 3 ಜನಕ್ಕೂ ಇದು ಪ್ರಾಫಿಟ್ ಸೇರಿರೋದು. ಸೊ 36,000 ಓಕೆ, ಇಂಟು ಈಗ ಆಲ್ ದ 3 ಮೆಂಬರ್ಸ್ದು ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 3:2:1 ಅಂತ ಕೊಟ್ಟಿದ್ದಾರೆ. ಸೊ ಆದ್ರಿಂದ 3 + 2 + 1 ಎಷ್ಟಾಯಿತು, 3, 4, 5, 6 ಆಯಿತು. ಎಲ್ಲರಿಗೂ ಡಿನಾಮಿನೇಟರಲ್ಲಿ by6 ಅಂತ ಹಾಕೋಬೇಕು. ಹಿಂಗೆ ಮೇಲೆ ಏನು ಹಾಕ್ಕೊಳ್ತೀವಿ, ಗೋಲ್ಡ್ಗೆ 3 ಹೋಗುತ್ತೆ, ಸಿಲ್ವರ್ಗೆ 2 ಹೋಗುತ್ತೆ, ಡೈಮಂಡ್ಗೆ 1 ಹೋಗುತ್ತೆ. ಅರ್ಥ ಆಯ್ತಾ? ಈಗ ಕ್ಯಾಲ್ಕುಲೇಟ್ ಮಾಡೋಣ, ನೋಡ್ಕೊಳ್ಳಿ. 36,000 ಇಂಟು 3/6, ಸೊ 18,000 ಗೋಲ್ಡ್ಗೆ ಪ್ರಾಫಿಟ್. ದೆನ್ 36,000 ಇಂಟು 2/6, ಇದು ಸಿಲ್ವರ್ಗೆ ಪ್ರಾಫಿಟ್ಟು. ಈಗ 36,000 ಇಂಟು 1/6, 6,000 ರುಪೀಸ್ ಡೈಮಂಡ್ಗೆ ಪ್ರಾಫಿಟ್ಟು. ಕ್ರಾಸ್ ವೆರಿಫಿಕೇಶನ್ ಮಾಡಿ ನೋಡ್ಕೋಬೇಕು, ಇದು ಮೂರನ್ನು ಆ್ಯಡ್ ಮಾಡಿದಾಗ ಪ್ರಾಫಿಟ್ 36,000 ಬರ್ತಿದೆಯಾ ಅಂತ ಹೇಳಿ. ಸೊ 18,000, 12,000, 6,000, ಸೊ 36,000 ಬರ್ತಿದೆ. ಹಾಗಿದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ. ಈಗ ಒಂದನ್ನ ಮಾತ್ರ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಈಗ ಡೈಮಂಡ್ಗೆ ಎಷ್ಟು ಫರ್ಮ್ ಬಂದ್ಬಿಟ್ಟು, ಅಂದರೆ ಎಲ್ಲ ಪಾರ್ಟ್ನರ್ಸು ಪ್ರಾಫಿಟ್ ಹೇಳಿದ್ದಾರೆ, ಅಶ್ಯೂರೆನ್ಸ್ ಎಷ್ಟು, ಗ್ಯಾರಂಟಿ ಎಷ್ಟು ಕೊಟ್ಟಿದ್ದಾರೆ, 8,000 ಹೇಳಿರೋದು, 8,000 ಗ್ಯಾರಂಟಿ ದೇ ಹ್ಯಾವ್ ಗಿವನ್. ಬಟ್ ಡೈಮಂಡ್ಗೆ ಎಷ್ಟು ಪ್ರಾಫಿಟ್ ಬರ್ತಿದೆ, ಈಗ 6,000 ಮಾತ್ರ ಬರ್ತಿದೆ. ಅಂದರೆ 8,000 ಗ್ಯಾರಂಟಿ ಕೊಟ್ಟಿದ್ದಾರೆ, ಬಟ್ ಆದರೆ ಫರ್ಮ್ ಕೊಡ್ತಿರೋದು ಈಗ 6,000. 2,000 ಬಂದ್ಬಿಟ್ಟು ಇನ್ನು ಶಾರ್ಟೇಜ್ ಆಗಿದೆ. ಶಾರ್ಟೇಜ್ನೇ ನಾವು ಏನಂತ ಕರಿತೀವಿ, ಡಿಫಿಷಿಯನ್ಸಿ ಅಂತ ಕರೆಯೋದು. ಅದನ್ನು ನಾವು ಈಗ ಯಾರ್ಯಾರು ಕೊಡಬೇಕು, ಆ 2,000ನ ಉಳಿದಿರೋದು ಗೋಲ್ಡ್ ಮತ್ತು ಸಿಲ್ವರ್ ಹಂಚ್ಕೊಂಡು ಕೊಡ್ತಾರೆ ಅವರು. ಸೊ ಈಗ ಇಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ಶಾರ್ಟೇಜ್ ಆಫ್ ರುಪೀಸ್ ಎಷ್ಟು, 2,000. ಓಕೆ, ಈ 2,000 ಹೆಂಗೆ ಬಂತು ಇಲ್ಲಿ ನಾವು ತೋರಿಸ್ತೀನಿ ನೋಡಿ. 8,000 ಗ್ಯಾರಂಟಿ ಅಮೌಂಟು, ಸರಿನಾ? ಅದ್ರಲ್ಲಿ ಕೊಟ್ಟಿರೋದು ಡೈಮಂಡ್ಗೆ ಎಷ್ಟು ಪ್ರಾಫಿಟ್ ಬಂದೈತೆ, 6,000 ಮಾತ್ರ ಬಂದೈತೆ. ಓಕೆ, ಇದು ಗ್ಯಾರಂಟಿ ಅಮೌಂಟು, 8,000 ಅನ್ನೋದು ಗ್ಯಾರಂಟಿ ಅಮೌಂಟು. ಓಕೆ, ಬಟ್ ಆದರೆ ಫರ್ಮ್ ಕೊಟ್ಟಿರೋದು ಬಂದ್ಬಿಟ್ಟು ನೆಟ್ ಪ್ರಾಫಿಟ್ ಎಷ್ಟು ಬಂದೈತೆ, 6,000. ಅದಕ್ಕೆ 2,000 ಇನ್ನು ಶಾರ್ಟೇಜ್ ಐತೆ, ಡಿಫಿಷಿಯನ್ಸಿ ಐತೆ. ಇದನ್ನ ಯಾರ್ಯಾರು ಕೊಡಬೇಕು, ಬಾರ್ನ್ ಬೈ ಅಂತ ಬರ್ಕೊಳ್ಳೋಣ. ಬಾರ್ನ್ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನಂಗೆ. ಬಾರ್ನ್ ಬೈ ಯಾರ್ಯಾರು ಕೊಡಂಗಿರುತ್ತೆ, ಗೋಲ್ಡ್ ಆ್ಯಂಡ್ ಸಿಲ್ವರ್. ಓಕೆನಾ? ಈಗ ಒಂದು ಅರ್ಥ ಮಾಡ್ಕೋಬೇಕು, ಗೋಲ್ಡ್ ಸಿಲ್ವರ್ದು ರೇಷಿಯೋಸ್ ಮಾತ್ರ ನಾವು ತಗೋಬೇಕು. ಇಲ್ಲಿ 3:2:1 ಐತೆ ನೋಡಿ. ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, 3:2:1. ಬಟ್ ಗೋಲ್ಡ್ ಮತ್ತು ಸಿಲ್ವರ್ ಮಾತ್ರ ಏನಾಗುತ್ತೆ, 3:2 ಆಗುತ್ತೆ ಇನ್
3:2. ಅರ್ಥ ಮಾಡ್ಕೊಳ್ಳಿ, 1 ಅನ್ನೋದು ನಾವು ಇಲ್ಲಿ ತಗೊಳ್ತಿಲ್ಲ. 1 ಅಂತ ಹೇಳಿದ್ರೆ 3 ಜನ ಡೈಮಂಡ್ ಇರುವಾಗ ಮಾತ್ರ 1 ಅಂತ ತಗೊಳ್ಳೋದು. ಇಲ್ಲಿ ಬರೀ ಗೋಲ್ಡ್ ಸಿಲ್ವರ್ದು ಮಾತ್ರ ರೇಷಿಯೋ ನಾವು ತಗೋಬೇಕು. ಸೊ ಈಗ ಗೋಲ್ಡ್ದು, ಇಲ್ಲಿ ಸಿಲ್ವರ್, ಇಬ್ರಿಗೂ 2000 ನಾವು ಕೊಡಬೇಕು. 2000 ಶಾರ್ಟೇಜ್ ಐತೆ ಅಲ್ವಾ, ಇಂಟು ಸೇಮ್ 3 + 2 ಆ್ಯಡ್ ಮಾಡಬೇಕು. 5 ಡಿನಾಮಿನೇಟರಲ್ಲಿ ಇಬ್ರಿಗೂ ಸೇಮ್ ಬರ್ಕೋಬೇಕು. ಗೋಲ್ಡ್ಗೆ ಎಷ್ಟು ಹೋಗುತ್ತೆ 3, ಸಿಲ್ವರ್ಗೆ ಎಷ್ಟು ಹೋಗುತ್ತೆ 2. ಅರ್ಥ ಆಯ್ತಲ್ವಾ? ಈಗ 2000 ಇಂಟು 3/5 1200 ಗೋಲ್ಡ್ ಪೇ ಮಾಡ್ತಾನೆ. ಮತ್ತೆ ಸಿಲ್ವರ್ 2000 ಇಂಟು 2/5 ಈಗ 800 ಆಯಿತು. ಈಗ 800 ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಐತೆ, ಸೊ ಅದಕ್ಕೆ 1200 ಆ್ಯಡ್ ಮಾಡ್ತೀವಿ. 2000 ಬಂತು, ಕ್ರಾಸ್ ವೆರಿಫಿಕೇಶನ್ ಮತ್ತೆ ಮಾಡ್ಕೋಬೇಕು. ಸೊ 2000 ಬಂದ್ಬಿಟ್ಟು ಈಗ ಪೇ ಆಯಿತು. ಅರ್ಥ ಆಯ್ತಲ್ವ? ನೋಡಿ, ಕ್ವಶನ್ ಅಲ್ಲಿ ಫಸ್ಟ್ ಟೋಟಲ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಲ್ಲಿ. ಅವಾಗ 36,000 ಏನಕ್ಕೆ ಅಂತ ಹೇಳಿದ್ರೆ ಪ್ರಾಫಿಟ್ ಆಗಿರೋದು. ಮತ್ತೆ 3 ಜನದು ರೇಷಿಯೋಸ್ ಫಸ್ಟ್ ನಾವು ಹಾಕೋಬೇಕು. ಇದು 3 ಜನದೇ ಟೋಟಲ್ ಪ್ರಾಫಿಟ್ ಅಲ್ಲಿ ಯಾವಾಗಲೂ ಆಲ್ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ ಆ್ಯಂಡ್ ಓಲ್ಡ್ ಪಾರ್ಟ್ನರ್. ಡಿಫಿಷಿಯನ್ಸಿನಲ್ಲಿ ಮಾತ್ರ ಓನ್ಲಿ ಓಲ್ಡ್ ಪಾರ್ಟ್ನರ್ದು ಮಾತ್ರ ನಾವು ರೇಷಿಯೋಸ್ ತಗೊಳ್ತೀವಿ. ಇಲ್ಲಿ ಬೇಕಾದ್ರೆ ನೋಟಲ್ಲಿ ಬರ್ಕೊಳ್ಳಿ, ವಿ ಟೇಕ್ ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ. ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಇನ್ ಡಿಫಿಷಿಯನ್ಸಿ. ಡಿಫಿಷಿಯನ್ಸಿ ಅಂದರೆ ಏನಕ್ಕೆ ಅವ್ರದ್ದು ಮಾತ್ರ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಅವ್ರು ಮಾತ್ರ ಗ್ಯಾರಂಟಿ ಕೊಟ್ಟಿರೋದು. ಸೊ ಅದಕ್ಕೆ 3:2 ಈಗ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಸ್ಟೆಪ್ ನಾವು ಏನಂತ ಹಾಕೋಬೇಕಂತ ಹೇಳಿದ್ರೆ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತ ಬರ್ಕೋಬೇಕು. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಗ್ಯಾರಂಟಿ ಆಫ್ ಎ ಪಾರ್ಟ್ನರ್ 2 ಸ್ಟೆಪ್ ವರ್ಕ್ ಮಾಡಂಗಿರುತ್ತೆ, ಬಟ್ ಇಂಟ್ರೆಸ್ಟಿಂಗ್ ತುಂಬ ಇರುತ್ತೆ. ಸೊ ಡೆಟಾರ್, ಕ್ರೆಡಿಟಾರ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ appropriation account from the year ending 31st March 2025. ಓಕೆ, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಫರ್ಮ್ ಅಂತಾನು ಬರ್ಕೋಬೋದು. ಫರ್ಮ್ ಅಕೌಂಟ್, ಫರ್ಮ್ ಅಂತ ಮಾತ್ರ ಸಾಕು. ಓಕೆ, ಸೊ ಈಗ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್. ಇದೇನಕ್ಕೆ ಗ್ಯಾರಂಟಿ ಆಫ್ ಪಾರ್ಟ್ನರ್ಸ್ಗೆ ನಾನು ಈ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮೇಟ್ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಸೇಮ್ ಪ್ರಾಫಿಟ್ನೇ ನಾವು ಶೇರ್ ಮಾಡ್ತಿರೋದಲ್ವ, ಅದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನೇ ನಾವು ಫಾರ್ಮೇಟ್ ಮತ್ತೆ ರಿಪೀಟ್ ಮಾಡ್ತಿದ್ವಿ. ಅಲ್ಲಿ ನಾವು ಹೆಂಗೆ ಮಾಡಿದ್ವಿ, ಪ್ರಾಫಿಟ್ ಬಂದರೆ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೀವಲ್ಲ ಕ್ರೆಡಿಟ್ ಸೈಡಲ್ಲಿ, ಅದೇ ಥರ ಪ್ರಾಫಿಟ್ ಬಂದರೆ ಮಾತ್ರ ಕ್ರೆಡಿಟ್ ಸೈಡಲ್ಲಿ ಹಾಕ್ಕೊಳ್ತೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಡಲ್ಲ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್ಸಲ್ಲಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗು, ಸ್ಯಾಲರಿ ಅದೆಲ್ಲ ಯೂಶುವಲಾಗಿ ಕೊಡಲ್ಲ. ಅಕಸ್ಮಾತ್ ಕೊಟ್ಟರೆ ಸೇಮ್ ಅದೇ ಥರ ನಾವು ಬರ್ಕೋಬೇಕು. ಡೆಬಿಟ್ ಸೈಡಲ್ಲಿ ಬರೀ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪ್ರಾಫಿಟ್ನ ಮಾತ್ರ ಕ್ರೆಡಿಟ್ಗೆ ಹಾಕ್ಕೊಳ್ತೀವಿ. ಈಗ ಫಸ್ಟ್ ಸ್ಟೆಪ್ ಏನು ಬರ್ಕೋಬೇಕಂತ ಹೇಳಿದ್ರೆ, ಕ್ವಶನಲ್ಲಿ ಪ್ರಾಫಿಟ್ಸ್ ಫಾರ್ ದ ಇಯರ್ ಎಂಡೆಡ್ March 31st, 2025 ವಾಸ್ 36,000. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೀವು ಫುಲ್ಲಾಗಿ ಬರೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಫುಲ್ಲಾಗಿ ಬರೀರಿ. ಸೊ 36,000. ಓಕೆ, ಇದು ನೆಟ್ ಪ್ರಾಫಿಟ್ ಕ್ರೆಡಿಟ್ ಮಾಡ್ತಿದ್ದೀನಿ. ಈಗ ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್ ಟು ಅಂತ ಹಾಕೋಬೇಕು. ಈಗ ಇಲ್ಲಿಂದ 36,000 ಹಾಕ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಏನು ಬರ್ಕೋಬೇಕಂತ ಹೇಳಿದ್ರೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಂತ ಫಸ್ಟ್ ಬರ್ಕೋಬೇಕು. ಏನು ಅರ್ಥ ಅಂತ ಹೇಳಿದ್ರೆ ಪ್ರಾಫಿಟ್ನ ಇವಾಗ ಟ್ರಾನ್ಸ್ಫರ್ ಮಾಡಬೇಕು. ಗೋಲ್ಡ್ ಎಷ್ಟು 18,000, ಸಿಲ್ವರ್ದು ಎಷ್ಟು 12,000, ಡೈಮಂಡ್ ಎಷ್ಟು 6,000. ಇದನ್ನ ಪ್ರಾಫಿಟ್ ಮಾಡ್ಕೋಬೇಕು. ಮತ್ತೆ ಗೋಲ್ಡ್ ಅಲ್ಲಿ 18,000 ಈ 1,200ನ ಮೈನಸ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇವನು ಗೋಲ್ಡ್ ಬಂದ್ಬಿಟ್ಟು ಡೈಮಂಡ್ಗೆ ಕೊಡ್ತಿದ್ದಾನಲ್ವಾ, ಅದಕ್ಕೆ. ಅದೇ ಥರ ಸಿಲ್ವರ್ಗೂ ಅಷ್ಟೇ, ಈ 12,000 ಈ 800ನ ಮೈನಸ್ ಮಾಡಬೇಕು. ಆದರೆ ಡೈಮಂಡ್ಗೆ ಮಾತ್ರ ಈ
ಪ್ರಾಫಿಟ್ ಕೊಡ್ತೀವಲ್ವ 6000ಗೆ, ಆವಾಗ ಆ್ಯಡ್ ಮಾಡ್ತೀವಿ 1200 800. ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾನು ಈಗ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ, ಓಕೆನಾ. ಇನ್ನರ್ ಅಮೌಂಟ್ ಔಟರ್ ಅಮೌಂಟ್ ಅಂತ ಹೇಳಿ ಅರ್ಥ, ಓಕೆ. ಸೊ ಈಗ ಗೋಲ್ಡ್ಸ್ ಕ್ಯಾಪಿಟಲ್ ಅಕೌಂಟ್, ಗೋಲ್ಸ್ ಎಷ್ಟು ಬಂದ್ಬಿಟ್ಟು ಪ್ರಾಫಿಟ್ ಐತೆ 18,000 ಐತೆ, ಇಲ್ಲಿ ಹಾಕ್ಕೊಳ್ತೀನಿ ಇನ್ನರ್ ಅಮೌಂಟಲ್ಲಿ, ಓಕೆ. ಮೈನಸ್ ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಶೇರ್ ಅಂತ ಹಾಕ್ಕೊಳ್ತೀನಿ, ಓಕೆ. ಡಿಫಿಷಿಯನ್ಸಿ ಶೇರ್ ಅಂತ ಹೇಳಿದ್ರೆ ಗೋಲ್ಡ್ ಎಷ್ಟು ಬಂದ್ಬಿಟ್ಟು ಗ್ಯಾರಂಟಿ ಕೊಡ್ತಿದ್ದಾನೆ 1200. ಸೊ 1200 ಮೈನಸ್ ಮಾಡ್ತಿರೋದು, ಇಲ್ಲಿ ಈ ಥರ ಆರೋ ಮಾರ್ಕ್ ಹಾಕಿ ತೋರಿಸ್ತೀನಿ. ಈಗ 18,000ಅಲ್ಲಿ 1200 ಮೈನಸ್ ಆದರೆ 16,800. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಸೇಮ್ ಅದೇ ಥರ ಈಗ ಸಿಲ್ವರ್ದು 2 ಸಿಲ್ವರ್ಸ್ ಕ್ಯಾಪಿಟಲ್ ಅಕೌಂಟ್ 2 ಅನ್ನೋದು ಹಾಕ್ಕೋಬೇಕು. ಸಿಲ್ವರ್ಗೆ ಎಷ್ಟು ಪ್ರಾಫಿಟ್ ಹೋಗಬೇಕಾಗಿರೋದು 12,000 ಹೋಗಬೇಕಾಗಿರೋದು. ಅವನೇನಾದರೂ ಗ್ಯಾರಂಟಿ ಕೊಟ್ಟಿದ್ದಾನಾ? ಎಸ್. ಸೊ ಅವನಿಗೆ ಮೈನಸ್ ಮಾಡ್ತೀವಿ, ಮತ್ತು ಮೈನಸ್ ಡಿಫಿಷಿಯನ್ಸಿ ಶೇರ್ ಮಾಡ್ತೀವಿ. ಎಷ್ಟು ಅವನು ಡಿಫಿಷಿಯನ್ಸಿ ಶೇರು? 800, ಓಕೆ. ಎಲ್ಲಿದೆ ನೋಡಿ 800. ಇದನ್ನು ಈಗ 12,000ಅಲ್ಲಿ ಮೈನಸ್ ಮಾಡ್ಕೋಬೇಕು 800ನ. 12,000 ಮೈನಸ್ 800, ಸೊ 11,200 ಆಯಿತು. ಒಂದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಬರ್ತೀವಿ, ಲೈಕ್ ಡಿಫಿಷಿಯನ್ಸಿ ಶೇರು ಎಷ್ಟು ಕೊಡಬೇಕಾಗಲ್ಲ, ಬಟ್ ಮೈನಸ್ ಅಂತ ಬಂದರೆ ಮೈನಸ್ ಮಾಡ್ಕೋಬೇಕು. ಅದೇ ಮಿಸ್ಟೇಕ್ಸನ್ನು ಮಾಡಬಾರ್ದು, ಪ್ಲಸ್ ಮಾಡಿಬಿಡೋದು ಆ ಥರ ತಪ್ಪು ಮಾಡಬಾರ್ದು. ಡಿಫಿಷಿಯನ್ಸಿ ಅಂತ ಹೇಳಿದರೆ ಮೈನಸ್ಸೇ ಮಾಡಬೇಕು. ಈಗ ಥರ್ಡ್ ಯಾರಿರೋದು ಥರ್ಡ್ ಪರ್ಸನ್? ಈಗ 2 ಡೈಮಂಡ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಡೈಮಂಡ್ಗೆ ಎಷ್ಟು ಕ್ಯಾಪಿಟಲ್ ಪ್ರಾಫಿಟ್ ಹೋಗಂಗೈತೆ 6,000, ಓಕೆ. ಪ್ಲಸ್ ಅಂತ ಹಾಕ್ತೀನಿ ಡಿಫಿಷಿಯನ್ಸಿ ರಿಸೀವ್ಡ್ ಅಂತ ಬರ್ಕೋಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅವರು ಹೇಳಿದಾರಲ್ವಾ 8,000 ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 8,000 ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಆದರೆ 6,000 ಮಾತ್ರ ಬರ್ತಿದೆ. ಇನ್ನು 2,000 ಯಾರ ಕಡೆಯಿಂದ ಬರುತ್ತೆ? 1 ಗೋಲ್ಡ್ ಕಡೆಯಿಂದ ಬರುತ್ತೆ. ಎಷ್ಟು ಬರುತ್ತೆ? ಇಲ್ಲಿ ಮೈನಸ್ ಮಾಡಿದ್ವಲ್ವ 1,200, ಅಥವಾ ಇದನ್ನ ಕೂಡ ಕನ್ಸಿಡರ್ ಮಾಡ್ಬೋದು 1,200. ಸೆಕೆಂಡ್ ಯಾರ ಕಡೆಯಿಂದ ಬರುತ್ತೆ? ಸಿಲ್ವರ್ ಕಡೆಯಿಂದ 800, ಅಥವಾ ಇಲ್ಲಿದೆ ನೋಡಿ 800, ಇದು ಇಲ್ಲಿ ಮೈನಸ್ ಮಾಡಿದೀವಲ್ವ ಅದನ್ನ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಹಂಗಿಲ್ಲ ಅಂದರೆ ನೀವು ಇದನ್ನು ನೋಡ್ಕೋಬೋದು. ಈಗ ಆ್ಯಡ್ ಮಾಡ್ಕೊಳ್ಳಿ 6,000 ಪ್ಲಸ್ 1,200 ಪ್ಲಸ್ 800, ನೋಡಿ 8,000 ಈಗ ಬಂದೈತೆ. ಈ 8,000 ನನಗೆ ಗ್ಯಾರಂಟಿ ಕೊಟ್ಟಿರೋದು. ಈಗ ಅರ್ಥ ಆಯ್ತಲ್ವ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್? ಅಷ್ಟೆ. ಈಗ ಏನೂ ಅಲ್ಲ, ಜಸ್ಟ್ ನಾವು ಮಾಡಿರೋದು ಕರೆಕ್ಟ್ ಅಂತ ಹೇಳಿದ್ರೆ ಎರಡು ಕಡೆನೂ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಡಿಫಿಷಿಯನ್ಸಿ ಶೇರ್ ಕಂಡಿಡಿದಿರೋದು ಕರೆಕ್ಟ್ ಆಗಿದ್ದರೆ, ಮತ್ತು ಪ್ರಾಫಿಟ್ಸ್ನ 3 ಪಾರ್ಟ್ನರ್ಸ್ ರೇಷಿಯೋನಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಫಿಷಿಯನ್ಸಿ ಮಾತ್ರ ಯಾರು ಬಂದ್ಬಿಟ್ಟು ಗ್ಯಾರಂಟಿ ಕೊಡ್ತಿದ್ದಾರೆ ಓಲ್ಡ್ ಪಾರ್ಟ್ನರ್ದು ಮಾತ್ರ ತಗೋಬೇಕು, ನ್ಯೂ ಪಾರ್ಟ್ನರ್ದು ಬಿಟ್ಬಿಡ್ಬೇಕು. ಆ ಥರ ನಾವು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ಮೈನಸ್ ಕಡೆ ಮೈನಸ್ಸು, ಪ್ಲಸ್ ಕಡೆ ಪ್ಲಸ್ ಮಾಡಿದರೆ ಎರಡು ಕಡೆನೂ ಮ್ಯಾಚ್ ಆಗುತ್ತೆ. ನೋಡೋಣ ಬೇಕಿದ್ರೆ. ಈಗ 36,000 ಕ್ರೆಡಿಟ್ ಸೈಡಲ್ಲಿ ಆಯ್ತು. ಡೆಬಿಟ್ ಸೈಡಲ್ಲಿ ಈಗ ನೋಡೋಣ 16,800 ಪ್ಲಸ್ 11,200 ಪ್ಲಸ್ 8,000, ನೋಡಿ 36,000 ಬಂತು. ಏನಾದ್ರು ನಾವು ತಪ್ಪು ಮಾಡಿದೀವಿ ಅಂತ ಹೇಳಿದರೆ ಬ್ಯಾಲೆನ್ಸ್ ಆಗಲ್ಲ. ಸೊ ಈಗ ಬ್ಯಾಲೆನ್ಸ್ ಆಯಿತು 36,000. ಸೊ ಈ ಪ್ರಾಬ್ಲಮಲ್ಲಿ ಬಂದ್ಬಿಟ್ಟು ನಮಗೆ ಒಂದೇ ಒಂದು ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ, ಓಕೆನಾ. ಅಂದರೆ 8,000 ಅಂತ ಹೇಳಿ 3:2:1 ಅಂತ ಹೇಳಿ ಇದ್ರೆ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ದೆಮ್ ಆನ್ ಬಿಲೋ. Please like, share and subscribe with your friends. Thank you.